ಸ್ವಾಮಿ ವಿವೇಕಾನಂದರು ಒಮ್ಮೆ ಹೇಳಿದರು, ಜೀವನದಲ್ಲಿ ಒಂದು ಗುರಿಯನ್ನ ಇಡಿ, ನಿಮ್ಮ ಪೂರ್ತಿ ಗಮನವನ್ನ ಆ ಗುರಿಯ ಮೇಲೆ ಕೊಡಿ, ಬೇರೆ ವಿಚಾರಗಳನ್ನ ನಿಮ್ಮ ಜೀವನದಿಂದ ದೂರ ಇಡಿ. ಇದುವೇ ಯಶಸ್ಸಿನ ಮೂಲ ಮಂತ್ರ. ಸಾಕಷ್ಟು ಜನ ಸರ್ APJ ಅಬ್ದುಲ್ ಕಲಾಂ ಅವರ ಇನ್ಸ್ಪಿರೇಷನ್ ತಗೋತಾರೆ. ಆದ್ರೆ ನಿಮಗೆ ಗೊತ್ತಾ ಅವರ ಇನ್ಸ್ಪಿರೇಷನ್ ಯಾರು ಅಂತ? ಸ್ವಾಮಿ ವಿವೇಕಾನಂದರು. ಇವರಷ್ಟೇ ಅಲ್ಲ, ನಿಕೋಲಾ ಟೆಸ್ಲಾ, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂತಹ ಎಷ್ಟೋ ಲೆಜೆಂಡ್ಸ್ ಗಳಿಗೆ ಇನ್ಸ್ಪಿರೇಷನ್ ಸ್ವಾಮಿ ವಿವೇಕಾನಂದರು. ನಾವು ಇವತ್ತು ಸ್ವಾಮೀಜಿಯವರ ಜೀವನದ 3 ಕಥೆಗಳ ಬಗ್ಗೆ ತಿಳ್ಕೊಂಬರೋಣ. ಲೈಫ್ ನಲ್ಲಿ ನೀವು ತುಂಬಾನೇ ಕಲಿತೀರಾ ಈ 3 ಕಥೆಗಳಿಂದಾಗಿ. ಮೊದಲನೇ ಕತೆ, ಒಂದು ಬಾರಿ ಸ್ವಾಮೀಜಿಯವರು ಒಂದು ನದಿಯನ್ನ ದಾಟಬೇಕಿರುತ್ತೆ. ಅದಕ್ಕಾಗಿ ಅವರು ನದಿಯ ದಡದ ಮೇಲೆ ನಿಂತಿರ್ತಾರೆ. ಆಗ ಒಬ್ಬ ಸಾಧು ಬಂದು ಅವ್ರ ಹತ್ರ ಕೇಳ್ತಾನೆ, ಏನು ನೀವೇನ ಸ್ವಾಮಿ ವಿವೇಕಾನಂದ? ಸ್ವಾಮೀಜಿ ಹೇಳ್ತಾರೆ, ಹೌದು ನಾನೇ ಸ್ವಾಮಿ ವಿವೇಕಾನಂದ. ಮತ್ತೆ ಆ ಸಾಧು ಕೇಳ್ತಾನೆ, ಸ್ವಾಮೀಜಿ ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ? ಸ್ವಾಮೀಜಿ ಹೇಳ್ತಾರೆ, ನಾನು ನದಿಯನ್ನ ದಾಟಬೇಕಿದೆ, ಅದಕ್ಕೆ ದೋಣಿಯನ್ನ ಕಾಯ್ತಾ ಇದ್ದೀನಿ. ಆಗ ಸಾಧು ಹೇಳ್ತಾನೆ, ನೀವು ಎಷ್ಟೊಂದು ದೊಡ್ಡ ವ್ಯಕ್ತಿ, ನಿಮ್ಮಿಂದ ಎಷ್ಟೋ ಜನ ತಮ್ಮ ಕಷ್ಟಗಳನ್ನ ದಾಟಿದ್ದಾರೆ, ಆದ್ರೆ ನಿಮ್ಮಿಂದ ಒಂದು ನದಿಯನ್ನ ದಾಟೋದಕ್ಕಾಗಲ್ವಾ? ನೋಡಿ ನಾನು ನದಿಯನ್ನ ದಾಟಿ ತೋರಿಸ್ತೀನಿ. ತಕ್ಷಣ ಆ ಸಾಧು ನದಿಗೆ ಜಿಗಿದು ನದಿಯನ್ನ ದಾಟಿ ಮತ್ತೆ ಸ್ವಾಮೀಜಿ ಹತ್ರ ಬಂದು ಹೇಳ್ತಾನೆ, ನೋಡಿ ನನ್ನ ಹತ್ತಿರ ಎಷ್ಟೊಂದು ಶಕ್ತಿ ಇದೆ, ಎಷ್ಟೊಂದು ಟ್ಯಾಲೆಂಟ್ ಇದೆ ಮತ್ತು ಎಷ್ಟೊಂದು ಜ್ಞಾನ ಇದೆ. ಇಷ್ಟೆಲ್ಲ ಇದ್ರು ನನ್ನನ್ನು ಯಾರು ಗುರುತಿಸೋದಿಲ್ಲ. ಆದ್ರೆ ನಿನ್ನ ಹತ್ರ ಯಾವುದೇ ಶಕ್ತಿ ಇಲ್ಲ, ಜ್ಞಾನ ಇಲ್ಲ, ಆದ್ರೂ ನಿನ್ನನ್ನ ಎಲ್ಲರೂ ಗುರುತಿಸುತ್ತಾರೆ. ಆಗ ಸ್ವಾಮೀಜಿ ಕೋಪ ಮಾಡ್ಕೊಳ್ದೆ ಸಾಧುನ ಕೇಳ್ತಾರೆ, ನಿನಗೆ ಈ ವಿದ್ಯೆ ಕಲಿಯಲು ಎಷ್ಟು ಸಮಯ ಹಿಡಿಯಿತು? ಸಾಧು ಹೇಳ್ತಾನೆ, 15 ವರ್ಷ. ಅಷ್ಟರಲ್ಲಿ ದೋಣಿ ಬರುತ್ತೆ. ಇಬ್ಬರು ದೋಣಿಯನ್ನ ಹತ್ತಿ ನದಿಯನ್ನ ದಾಟ್ತಾರೆ. ನದಿ ದಡಕ್ಕೆ ಬಂದ ಮೇಲೆ ಸ್ವಾಮೀಜಿ 50 ಪೈಸೆಯನ್ನ ತೆಗೆದು ದೋಣಿ ನಡೆಸುವವನಿಗೆ ಕೊಡ್ತಾರೆ. ಇಬ್ಬರು ಬಂದಿದ್ರಿಂದ 50 ಪೈಸೆ 50 ಪೈಸೆ $1 ರೂಪಾಯಿಯನ್ನ ಕೊಡ್ತಾರೆ. ಆಗ ಸ್ವಾಮೀಜಿ ಸಾಧುಗೆ ಹೇಳ್ತಾರೆ, ಯಾವ ಕೆಲಸವನ್ನ ನೀನು 50 ಪೈಸೆಯಲ್ಲಿ ಮಾಡಬಹುದಿತ್ತು, ಅದಕ್ಕಾಗಿ ನೀನು ನಿನ್ನ ಜೀವನದ 15 ವರ್ಷಗಳನ್ನ ಬರ್ಬಾದ್ ಮಾಡಿದೀಯಾ. ಇದೇ 15 ವರ್ಷಗಳನ್ನ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ನಿನ್ನನ್ನು ಸಹ ಜಗತ್ತು ಗುರುತಿಸುತ್ತಿತ್ತು. ನಾನು ಇದನ್ನೇ ಮಾಡಿದ್ದು, ಅದಕ್ಕೆ ಇವತ್ತು ಜಗತ್ತು ನನ್ನ ಗುರುತಿಸುತ್ತಿದೆ, ನಿನ್ನನ್ನ ಗುರುತಿಸೋದಿಲ್ಲ. ನಂತರ ಸ್ವಾಮೀಜಿ ಹೇಳ್ತಾರೆ, ನಿಂತರನೇ ಎಷ್ಟೋ ಜನರು ಇಂತಹ ವಿಷಯಗಳಲ್ಲಿ ದಿನ ತಿಂಗಳು ವರ್ಷಗಳನ್ನ ಹಾಳು ಮಾಡ್ತಾರೆ. ಅದರಿಂದ ಜೀವನದಲ್ಲಿ ಅವರಿಗೆ ಏನು ಸಿಗೋದಿಲ್ಲ. ನಿಮ್ಮ ಸಮಯವನ್ನ ಇಂತಹ ವಿಷಯಗಳಿಗೆ ಕೊಡಿ, ಅದರಿಂದ ಮುಂದೆ ನಿಮ್ಮ ಜೀವನಕ್ಕೆ ಮಾರ್ಗವಾಗಿರಬೇಕು. ಸಮಯಕ್ಕಿಂತ ಮೌಲ್ಯವಾದುದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಸಮಯವನ್ನ ವ್ಯರ್ಥ ಮಾಡುವುದು ಅಂದ್ರೆ ಜೀವನವನ್ನ ವ್ಯರ್ಥ ಮಾಡುವುದು ಎಂದರ್ಥ. ಎರಡನೇ ಕತೆ, ಒಂದು ಬಾರಿ ಸ್ವಾಮೀಜಿ ಒಂದು ಕಾಡಿನಲ್ಲಿ ಹೋಗ್ತಾ ಇರ್ತಾರೆ. ಅವರ ಹಿಂದೆನೆ ಮಂಗಗಳ ಗುಂಪೊಂದು ಹೋಗ್ತಾ ಇರುತ್ತೆ. ಎಷ್ಟು ದೂರ ನಡೆದ್ರು ಆ ಮಂಗಗಳು ಸ್ವಾಮೀಜಿಯನ್ನು ಬಿಟ್ಟು ಹೋಗ್ತಾ ಇರೋದಿಲ್ಲ. ಸ್ವಾಮೀಜಿ ಅವುಗಳಿಂದ ದೂರ ಹೋಗಲು ಓಡಲು ಪ್ರಾರಂಭಿಸ್ತಾರೆ. ಸ್ವಾಮೀಜಿ ಓಡೋದನ್ನ ನೋಡಿ ಆ ಮಂಗಗಳ ಗುಂಪು ಸಹ ಅವರ ಹಿಂದೆನೆ ಓಡ್ತವೆ. ಆಗ ಸ್ವಾಮೀಜಿ ಎದುರಿಗೆ ಒಬ್ಬ ವ್ಯಕ್ತಿ ಸಿಕ್ಕಿ ಹೇಳ್ತಾನೆ, ಸ್ವಾಮೀಜಿ ನೀವು ಭಯ ಪಡ್ಬೇಡಿ, ಅವುಗಳನ್ನು ಎದುರಿಸಿ. ನೀವು ಎಷ್ಟು ಭಯ ಪಡ್ತಿರೋ ಅವುಗಳು ನಿಮ್ಮನ್ನ ಅಷ್ಟೇ ಭಯಪಡಿಸುತ್ತವೆ. ಆಗ ಸ್ವಾಮೀಜಿ ಹಿಂದೆ ತಿರುಗಿ ಜೋರಾಗಿ ಚೀರ್ತಾರೆ. ಆ ಎಲ್ಲ ಮಂಗಗಳು ಅಲ್ಲಿಂದ ಓಡಿ ಹೋಗ್ತವೆ. ಆ ಮಂಗಗಳ ರೀತಿನೇ ಇರುತ್ತೆ ನಮ್ಮ ನೆಗೆಟಿವ್ ಥಾಟ್ಸ್. ಅವುಗಳಿಂದ ನಾವು ಭಯ ಪಡ್ತೀವಿ. ನಾವು ಎಷ್ಟು ಭಯ ಪಡ್ತೀವೋ ಅವುಗಳು ನಮ್ಮನ್ನ ಅಷ್ಟೇ ಭಯಪಡಿಸುತ್ತವೆ. ಆದ್ರೆ ಅವುಗಳಿಗೆ ಭಯ ಪಡ್ಬೇಡಿ, ಬದಲಿಗೆ ಅವುಗಳನ್ನ ಎದುರಿಸಿ, ಅವುಗಳನ್ನ ಫೇಸ್ ಮಾಡಿ. ನೀವು ಅವುಗಳಿಂದ ಎಷ್ಟು ಎದುರುತ್ತೀರೋ ಅವು ನಿಮ್ಮನ್ನ ಅಷ್ಟೇ ಕಾಡುತ್ತವೆ. ನೀವು ಯಾವಾಗ ಅವುಗಳನ್ನ ಎದುರಿಸುತ್ತೀರೋ ಅವು ಆಗ ನಿಮ್ಮಿಂದ ಎದುರಿ ಓಡಿ ಹೋಗ್ತವೆ. ಮೂರನೇ ಸ್ಟೋರಿ, ಒಂದು ಬಾರಿ ಸ್ವಾಮೀಜಿ ಅವರ ಗುರು ಶ್ರೀ ರಾಮಕೃಷ್ಣ ಪರಮಹಂಸ ಅವರ ಜೊತೆ ಎಲ್ಲೋ ಹೊರಟಿರ್ತಾರೆ. ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವನು ಕಲ್ಲನ್ನ ಕಟ್ಟಿಯುತ್ತಾ ಏನೋ ಮಾಡ್ತಾ ಇರ್ತಾನೆ. ರಾಮಕೃಷ್ಣ ಪರಮಹಂಸ ಅವ್ರು ಕೇಳ್ತಾರೆ, ನೀನು ಇಲ್ಲಿ ಏನ್ ಮಾಡ್ತಾ ಇದೀಯಾ? ಆ ವ್ಯಕ್ತಿ ಹೇಳ್ತಾನೆ, ನಾನು ಒಬ್ಬ ರಾಜನ ಮೂರ್ತಿ ಮಾಡ್ತಾ ಇದ್ದೀನಿ. ರಾಮಕೃಷ್ಣ ಅವ್ರು ಕೇಳ್ತಾರೆ, ಏನು ನಿನ್ನ ಹತ್ತಿರ ಆ ರಾಜನ ಚಿತ್ರ ಇದೆಯಾ? ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ನನ್ನ ಹತ್ರ ಯಾವುದೇ ಚಿತ್ರ ಇಲ್ಲ. ಆಗ ರಾಮಕೃಷ್ಣ ಅವ್ರು ಹೇಳ್ತಾರೆ, ಏನು ನಿನ್ನ ಹತ್ರ ಆ ರಾಜನ ಚಿತ್ರ ಇಲ್ಲ ಅಂದ್ರೆ ನೀನು ಹೇಗೆ ಅವರ ಮೂರ್ತಿ ಮಾಡ್ತೀಯಾ? ಆ ವ್ಯಕ್ತಿ ಹೇಳ್ತಾನೆ, ಹೌದು ನನ್ನ ಹತ್ರ ಆ ರಾಜನ ಚಿತ್ರ ಇಲ್ಲ, ಆದ್ರೆ ನನ್ನ ತಲೆಯಲ್ಲಿ ಅವರ ಸ್ಪಷ್ಟವಾದ ಚಿತ್ರವಿದೆ. ಸ್ವಲ್ಪ ಹೊತ್ತಿನ ನಂತರ ಆ ವ್ಯಕ್ತಿಯ ರಾಜನ ಸುಂದರ ಮೂರ್ತಿ ಮಾಡೇ ಬಿಡ್ತಾನೆ. ಸ್ವಾಮೀಜಿ ಈ ಎಲ್ಲ ದೃಶ್ಯಗಳನ್ನ ನಿಂತು ನೋಡ್ತಿರ್ತಾರೆ. ಆಗ ಸ್ವಾಮೀಜಿ ಅವರಿಗೆ ತಮ್ಮ ಪ್ರಶ್ನೆಯ ಉತ್ತರ ಸಿಗುತ್ತೆ. ಯಾವುದೇ ವ್ಯಕ್ತಿ ತಮ್ಮ ಜೀವನದಲ್ಲಿ ಏನನ್ನಾದ್ರೂ ಪಡೆಯೋದಕ್ಕೆ ಬಯಸುತ್ತಾನೋ ಆ ವ್ಯಕ್ತಿ ಅದನ್ನ ಅಥವಾ ಆ ವಿಷಯದ ಚಿತ್ರವನ್ನ ತಮ್ಮ ಮೈಂಡ್ ನಲ್ಲಿ ಕ್ಲಿಯರ್ ಆಗಿ ಇಟ್ಕೋಬೇಕಾಗುತ್ತೆ. ಅನ್ಕೋತೀನಿ ಈ 3 ವಿಡಿಯೋಗಳು ನಿಮಗೆ ಇಷ್ಟ ಆಯ್ತು ಅಂತ. ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.